ಸಮುಲ್ಲೇಖನಾದಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಸದ್ಗುರುಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಕಾಸರತ ಶಿವಯೋಗಿಗಳ ಪಾದಕ್ಕೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನನಗೆ ದಿನನಿತ್ಯವಾಗಿ ಜ್ಞಾನ ಬೋಧನೆಯನ್ನು ಮಾಡುವ ತಾಯಿಯವರ ಪಾದಕ್ಕೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ತಾಯಿ ಬನ್ನಿ ಮಾಂಕಾಳಿ ಪಾದಕ್ಕೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇಲ್ಲಿ ನಾವು ಯಾವಾಗ ಕರೆದಾಗ ನಮ್ಮ ಕರೆಗೆ ಹೋಗೊಟ್ಟು ಮಕ್ಕಳೊಳಗೆ ಮಕ್ಕಳಾಗಿ ದೊಡ್ಡವರೊಳಗೆ ದೊಡ್ಡವಾಗಿ ಗುರುವಿನೊಳಗೆ ಗುರುವಾಗಿ ಅವರೆಲ್ಲ ದೊಡ್ಡ ಮಠಾಧೀಶರು ಅದಾರಂದ್ರೂ ಕೂಡ ನಾವು ಯಾವಾಗ ಕರೆದಾಗ ನಮ್ಮ ಕರೆಗೆ ಹೋಗೊಟ್ಟು ಬರುವಂಥ ಅಪ್ಪನ ಪಾದಕ್ಕೂ ಕೂಡ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇಲ್ಲಿವರೆಗೆ ದೇವಿಯ ಒಂದು ಪುರಾಣವನ್ನು ಎಲ್ಲರಿಗೆ ಉಣಬಡಿಸಿದಂಥ ರಾಮಣ್ಣ ಶರಣರಲ್ಲಿ ಕೂಡ ನನ್ನ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಇಲ್ಲಿವರೆಗೆ ಮಾತನಾಡಿದಂಥ ಎಚ್ ಪಾಟೀಲ್ ಕಾಕರು ಅಲ್ಲಿ ನನ್ನ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಅಪ್ಪರಿದ್ರೆ ನಾನು ಮಾತಾಡಕ್ಕೆ ಬರಲ್ರಿ, ಯಾಕಂದ್ರೆ ಮಾತು ಔಡ್ಸೋಡು ಮಾತಾಡ್ತಿರ್ತೀನಿ, ಅವ್ರು ಒಂದೊಂದೇ ಮಾತಿನಾಗ ಇರ್ತಿರ್ತಾರೆ. ನಾ ಎಲ್ಲ ಪ್ರವೇಶನ ಯಾರಿಂದ ಪ್ರವೇಶನ ಮಾಡ್ಬೋದು ಇಲ್ಲಂತಲ್ಲ. ಅದಕ್ಕೆ ಇಲ್ಲಿ ಎಸ್ ಕೆ ನಗರ ಅಲ್ಲ ಅಂತ ಹೇಳಕತ್ತಾರ. ಏನಂದ್ರೆ ಹಿಂದೆ 12ನೇ ಶತಮಾನದೊಳಗೆ ಕಲ್ಯಾಣದೊಳಗೆ ಮಾಮನಿ ಬಸವಣ್ಣವ್ರ ಮಾಮನಿಯನ್ನು ಕಟ್ಟಿದ್ರು. ಇಲ್ಲಿ ಬಸವಣ್ಣವ್ರ ಸರು ಸಿಕ್ಲೋಡಿ ಅಪ್ಪವ್ರವ್ರ ಕಾಲത്ത് ಏನು ಮಾಡಕತ್ತಾರ, ಇಲ್ಲಿ ಹಿಂದೆ 12ನೇ ಶತಮಾನದೊಳಗಿನ ಮಾಮನಿ ಇಲ್ಲಿ ತಯಾರು ಮಾಡ್ಯಾರ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕೆ ಇಲ್ಲಿ ಮಾತ್ಮೂರನ್ನೇ ಕರ್ಕೊಂಬಂತಾರ. ಯಾಕೆ ಮಾತ್ಮೂರನ್ನ ಕರ್ಸ್ಬೇಕಾಗಿದೆ? ಅವ್ರು ನಿಂದು ಏನು ಕೆಲಸದ ಇಲ್ಲಿ? ನಾವು ಊಟ ಮಾಡ್ತೀವಿ, ಅಡುಗೆ ಮಾಡ್ತೀವಿ, ಪ್ರಸಾದ ಮಾಡ್ತೀವಿ, ಪುರಾಣ ಹೇಳ್ತಾರೆ, ರಾಮಾಯಣ ಕಂಡು ಮುಗೀತು. ಇಲ್ಲ, ಇಲ್ಲಿ ಮಾತ್ಮೂರು ನೀನು ಒಲಿದ ಪಾದವ ನಿಟ್ಟ ನೆಲವೇಸು ಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೆ ಕೃಪೆಯಾಗಂತೇಳಿ ಇಲ್ಲಿ ಮಾತ್ಮರು ದಿನನಿತ್ಯ ಒಬ್ಬೊಬ್ಬರು ಮಾತ್ಮರು ಬಂದು ಇಲ್ಲಿ ಓಣಿ ಒಳಗೆ ಎಸ್ ಕೆ ನಗರದೊಳಗೆ ತಿರುಗಾಡಿ ಏನಾಗ್ಯದ ಕಾಕರ್ ಹೇಳ್ರಿ, ಈಗ ಇದು ನಗರ ಅಂತ ಹೇಳಲ್ಲ, ಇದು ಓಣಿ ಅಂತ ಹೇಳಲ್ಲ, ಇದೊಂದು ಬಡಾವಣೆ ಅಂತ ಹೇಳಂಗಿಲ್ಲ ನಾನು, ಇದೊಂದು ಸುಕ್ಷೇತ್ರ ಆಗ್ಯದ ಅಂತ ಹೇಳ್ತಾರಲ್ಲ, ಅದಕ್ಕೆ ಏನು ಸಂದೇಹ ಇಲ್ಲ ಇದಕ್ಕೆ ಸುಕ್ಷೇತ್ರ ಅನ್ನೋದಕ್ಕೆ. ಅದಕ್ಕೆ ದಿನನಿತ್ಯವಾಗಿ ರಾಮಾಚಾರ್ಯರು ಅರ್ಧ ನಗಿಸ್ತಾರ, ಅರ್ಧ ಪುರಾಣ ದೇವಿ ಪುರಾಣ ಹೇಳ್ತಾರ. ಅದಕ್ಕೆ ಮುಂದಕ್ಕೆ ಹೋಗೋದ್ರಿ ಎಲ್ಲ ಕಡೆ ಹೆಚ್ಚಾರಿ 2-3 ದಿನದಾಗೆ 8 ಅಧ್ಯಾಯ 9 ಅಧ್ಯಾಯ ಆಗ್ಯಾವ. ನಮ್ಮದು ಈಗಿನ 16 ಅಧ್ಯಾಯಕ್ಕೆ ಬಂದದ. ಯಾಕೆ ನಗಿಸ್ಕೊಂತಾನೆ ಅದು ಪುರಾಣವನ್ನು ಹೇಳಕತ್ತಾರಲ್ಲ. ಅವ್ರ ಪಾದಕ್ಕೆ ಕೂಡ ನನ್ನ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಇಲ್ಲಿ ಮುಂದಿನ ಸಮಯನು ಅಪ್ಪರು ಮಾತಾಡಿ ಅಂತೇಳಿ ಅವ್ರ ಪಾದಕ್ಕೆ ಕೂಡ ನನ್ನ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ನನ್ನ 2 ಮಾತಿಗೆ ಶರಣಾರ್ಥಿ